ನಮಸ್ಕಾರ ಫ್ರೆಂಡ್ಸ್, ಮಾರ್ಕೆಟ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಸಿಂಪಲ್ಲಾದ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಬಟ್ ಗ್ರ್ಯಾಂಡ್ ಲುಕ್ ಇರುತ್ತೆ. ಮೆಥಡು ತುಂಬ ಸಿಂಪಲ್ ಇದೆ ಮಾಡೋದಕ್ಕೆ. ಬನ್ನಿ. ಅದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ. ಆಮೇಲೆ 10 ನಂಬರು ಕ್ರೋಶ ತೊಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗ್ ಒಂಚೂರು ಇಲ್ಲಿ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ಒಂದು ನಾಟ್ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನೋಡಿ, ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಕಂಬ ಹಾಕ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗು ಫ್ರೆಂಡ್ಸ್, ಇದು ಮತ್ತು ಕನ್ಫ್ಯೂಸ್ ಆಗಬೇಡಿ. ನಾನು ಸ್ಯಾರಿ ಮಧ್ಯದಲ್ಲಿಂದ ಶುರು ಮಾಡ್ತಿರೋದ್ರಿಂದ ನೀವು ಏನೋ ಅಂದ್ಕೋಬೇಡಿ. ಸ್ಟಾರ್ಟಿಂಗಲ್ಲಿ ಈ ಥರ 2 ಕಂಬ ಅಂದರೆ 3 ಚೈನ್, 3 ಚೈನ್ ಆದಮೇಲೆ ಒಂದು ಕಂಬ ಮಾಡ್ಕೊಂಡು 3 ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು 5 ಸರಿ ಕಂಬ ಹಾಕ್ಕೊಳ್ಳಿ. ಡಬಲ್ ಕ್ರೋಶ 2 3 ಪಕ್ಕನೇ ಹಾಕ್ಕೊಳ್ತಾ ಹೋಗೋಣ. 4 5 ಕಂಬ ಈ ಥರ ಆದಮೇಲೆ 6 ಚೈನ್ ಹಾಕ್ಕೊಳ್ಳಿ. 3 4 5 6 ಚೈನ್ ಹಾಕ್ಕೊಂಡು ವರ್ಕ್ನ ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಕಂಬದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ಈ ಥರ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ 2 ಕಂಬ ಹಾಕಿದ್ವಲ್ಲ ಸ್ಟಾರ್ಟಿಂಗು, 2 ಕಂಬ ಮಧ್ಯ ಹೋಗಿ ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ವರ್ಕ್ನ ತಿರುಗಿಸ್ಕೊಂಬಿಟ್ಟು ಇವಾಗ ಇದು 2 ಕಂಬದ ಥರ ಆಗಿರುತ್ತೆ. ಸೊ ಇದು 2 ಬಿಟ್ಟು ಇನ್ನೂ 6 ಹಾಕೋಣ. ಈ 6 ಚೈನ್ಸಲ್ಲಿ 8 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 3 ಆಗಿದೆ. 4 ಸ್ಟಾರ್ಟಿಂಗಲ್ಲಿ 3 ಚೈನಿಂದ ಒಂದು ತೊಗೋಬೇಕು. ಹಿಂದೆ ತಿರುಗಿಸಿ 3 ಚೈನ್ ಒಂದು ಹಾಕಿರ್ತೀವಿ, ಅದೆರಡು ಕೌಂಟಿಗೆ ತೊಗೊಂಡು ಈಗ 4 ಆಗಿದೆ. 5 6 7 8 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಆದಮೇಲೆ ತಿರ್ಗಾನು ಈ 6 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ 8 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 3 4 ಒಂದಾಗಿದೆ. 2 3 4 ಬಿಚ್ಕೊಳ್ತಾ ಇದೆ. 6 ಆಗಿದೆ. 7 8 ಡಬಲ್ ಕ್ರೋಶ ಆದಮೇಲೆ ನೋಡಿ ಈ ಥರ ಬರಬೇಕು. ವಿ ಶೇಪಲ್ಲಿ ಬರುತ್ತೆ ಒಂಚೂರು. ಇಲ್ಲಿ ಇವಾಗ 6 ಚೈನ್ ಹಾಕ್ಕೋಬೇಕು. ಎಂಡ್ ಮಾಡಿಬಿಡಿ, ಇಲ್ಲಿಗೆ ಹೀಗೆ ಇಟ್ಕೊಂಡು 6 ಚೈನ್ ಹಾಕ್ಕೊಳ್ಳೋಣ. 4 5 6 ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ನೋಡಿ, ಅದು ಸ್ಟ್ರೆಚ್ ಮಾಡಿದ್ರೆ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಪೂರ್ತಿ ಸ್ಟ್ರೆಚ್ ಮಾಡಿ ಅಲ್ಲಿಗೆ
5 ಕಂಬ ಹಾಕ್ಕೋಬೇಕು. ಇದೇ ಥರ ಪಕ್ಕ ಇಲ್ಲಿ ಮಾಡ್ತಾಯಿದ್ದೀನಿ, ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಕಂಟಿನ್ಯೂ ಮಾಡೋಣ ನೋಡಿ. ಈ ಥರ ಹಾಕ್ಕೋಬೇಕು. ಈಗ 2 ಕಂಬ ಆಗಿದೆ. 6 ಚೈನ್ ಹಾಕ್ಕೊಂಡು 5 ಕಂಬ ಹಾಕ್ಕೋಬೇಕು. ನಾಲ್ಕು ಕರೆಕ್ಟಾಗಿ ಲೈನಾಗಿ ಯೂನಿಫಾರ್ಮಾಗಿ ಹಾಕ್ಕೊಳ್ಳಿ. ಈ ಥರ 5 ಡಬಲ್ ಕ್ರೋಶ ಆದಮೇಲೆ 6 ಚೈನ್ ಹಾಕ್ಕೋಬೇಕು. 3 4 5 6. ಈಗ ತಿರುಗಿಸ್ಕೊಳ್ಳೋಣ. ವರ್ಕ್ ತಿರುಗಿಸ್ಕೊಂಡು ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಕಂಬದಲ್ಲಿ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕ್ಕೊಳ್ಳೋಣ. ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಿ, 2 ಕಂಬ ಇರುತ್ತಲ್ಲ ಅಲ್ಲಿಗೆ ಸೆಂಟ್ರ್ ತೊಗೊಂಡ್ವಿ. ಬಟ್ ಇಲ್ಲಿ ಇವಾಗ ಯಾರು ಚೈನ್ ಇದೆಯಲ್ಲ 3 ಚೈನಿಗೆ ಮಧ್ಯದಲ್ಲಿ 3 ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಮೂರನೇ ಚೈನಿಗೆ ಲಾಕ್ ಮಾಡಿಬಿಟ್ಟು ವರ್ಕನ್ನು ತಿರುಗಿಸ್ಕೊಳ್ಳಿ. ತಿರುಗಿಸ್ಬಿಟ್ಟು ಅದೇ ಥರ ಕಂಟಿನ್ಯೂ ಮಾಡಿ. 8 ಡಬಲ್ ಕ್ರೋಶ ಬರಬೇಕು. ಮತ್ತು 2 ಚೈನ್ ಮತ್ತು 8 ಡಬಲ್ ಕ್ರೋಶ ಮತ್ತು 6 ಚೈನ್. ಇದೇ ಥರ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗಿ. ಈ ಥರ ಕಾಣುತ್ತೆ ಫುಲ್ಲು ಲೈನು. ಸ್ಯಾರಿ ಈ ಥರ ಮಾಡೋಣ. ಫಸ್ಟ್ ಲೈನು, ಸೆಕೆಂಡ್ ಲೈನು ಸ್ವಲ್ಪ ಡಿಫ್ರೆಂಟಾಗಿದೆ, ಹೇಳ್ಕೊಡ್ತೀವಿ. ಫ್ರೆಂಡ್ಸ್, ಇಲ್ಲಿ ಒಂಚೂರು ಸ್ಟಾರ್ಟಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಇದಿರಲಿ ಪರವಾಗಿಲ್ಲ, ನಾನು ಆಮೇಲೆ ಅಡ್ಜಸ್ಟ್ ಮಾಡ್ತೀನಿ. ಸೊ ಇಲ್ಲಿಂದ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಈ ಥರ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ ನೋಡಿ. ಒಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್ ಹಾಕ್ಕೊಂಡು ಇಲ್ಲಿ ಕಂಬ ಮಾಡ್ತಾ ಹೋಗೋಣ. 2 3 4 5 ಕಂಬ ಹಾಕ್ಕೊಂಡ್ಮೇಲೆ ಇದು ಫುಲ್ ಸ್ಯಾರಿ ಮುಗಿದ ಮೇಲೆ ನಾನು ಇದು ನೋಡಿದೆ. ಸೊ ಇದೆರಡು ಸರಿ ಮಾಡೋಕ್ಕೆ ಇದಿಷ್ಟು ಬಿಚ್ಚಬೇಕಾಗುತ್ತೆ. ಇರಲಿ, ನಾನು ಹಂಗೆ ಅಡ್ಜಸ್ಟ್ ಮಾಡ್ತೀನಿ. ಸೊ ಇದು 5 ಆದಮೇಲೆ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ವರ್ಕನ್ನು ತಿರುಗಿಸ್ಕೊಂಡು ಸೇಮ್ ಸ್ಟಾರ್ಟಿಂಗ್ ಕಂಬದ ಮೇಲೆ ಚೈನ್ ಇರುತ್ತಲ್ಲ ಆ ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 3 4 5 6 6ನ್ನು ನೀವು ಹೀಗೆ ತೊಗೋಬೋದು, ಇಲ್ಲೇ ಲಾಕ್ ಮಾಡ್ಬೋದು, ಅಥವಾ ಹೀಗಿಟ್ಕೊಂಡು 4 ಸಾಕು, 6 ಬೇಡ. 4 ಚೈನ್ ಹಾಕ್ಕೊಂಡು ಈ ಥರ ಉದ್ದ ಇಟ್ಕೊಂಡು ನೋಡಿ, ಇಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಈ 2 ಚೈನಲ್ಲಿ ಇದನ್ನು ತಗೊಂಡು ಒಂದು ಲಾಕ್ ಮಾಡಿ 3 ಚೈನ್ ಹಾಕ್ಕೊಂಡು ಪಿಕಾಟ್ ಹಾಕ್ಕೊಳ್ಳಿ. 2 ಚೈನಿಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಸೊ ತಿರ್ಗಾನು ಇಲ್ಲಿ ಟ್ರಿಬಲ್ ಕ್ರೋಶ ಬರುತ್ತೆ. 2 ಸರಿ ದಾರ ಸುತ್ತಕೊಂಡು ಕ್ರೋಶ ಮೇಲೆ ಇಲ್ಲಿ ಈ ಥರ ಟ್ರಿಬಲ್ ಕ್ರೋಶ ಆದಮೇಲೆ
3 ಚೈನ್ ಹಾಕಿ ಈ 2 ಇದಕ್ಕೆ ಚೈನಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಒಂದು ಪಿಕಾಟ್ ಆಗುತ್ತೆ. ಸೊ ಇದೇ ಥರ ಟ್ರಿಪಲ್ ಕ್ರೋಶ ಮಾಡ್ತಾ ಹೋಗೋಣ. ಈ ಜಾಗದಲ್ಲಿ ಈ 4 ಚೈನ್ ಹಾಕಿರ್ತೀವಲ್ಲ, ಇಲ್ಲಿ ಇದೇ ಥರ ಟ್ರಿಪಲ್ ಕ್ರೋಶಲ್ಲಿ ಕವರ್ ಮಾಡೋಣ. ಇದು ನೋಡಿ, ಈ ಥರ ಮಾಡ್ಕೊಂಡು ಹೋಗಬೇಕು. ಇದು ನಿಮಗೆ ಕಂಟಿನ್ಯೂಟಿ ಇರಲ್ಲ, ಸಪ್ರೇಟಾಗಿ ಈ ಥರ ಆರ್ಚ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದಕ್ಕೂ ಸಪ್ರೇಟಾಗಿ ಮಾಡ್ಕೋಬೇಕು. ಸೊ ನೋಡಿ, ಸೇಮ್ 6 ಎಳೆನೇ ತೊಗೊಂಡಿದ್ದೀನಿ. ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಇಲ್ಲಿ 3 ಚೈನ್ ಇರುತ್ತೆ. 3 ಚೈನಿಗೆ ನಾವು ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ 3 ಚೈನಲ್ಲಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಈ ಥರ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಕಂಬ ಹಾಕ್ಕೊಳ್ಳೋಣ, ಡಬಲ್ ಕ್ರೋಶ. ಒಂದು ಸರಿ ದಾರ ಸುತ್ತಕೊಂಡು ಕ್ರೋಶ ಮೇಲೆ 2 ಸರಿ 2 ರಿಂಗಿಂದ ಹೊರಗಡೆ ಬರಬೇಕು. ಈ ಥರ ಡಬಲ್ ಕ್ರೋಶ 5 ಮಾಡ್ಕೊಂಡ್ಮೇಲೆ 5 ಡಬಲ್ ಕ್ರೋಶ ಆದಮೇಲೆ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ವರ್ಕನ್ನು ತಿರುಗಿಸ್ಕೊಂಡು ಫಸ್ಟ್ ಡಬಲ್ ಕ್ರೋಶ ಮೇಲೆ ಚೈನ್ ಇರುತ್ತಲ್ಲ, ಆ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಹಾಕ್ಕೊಂಡು ಇದು ಈ ಥರ ಇಲ್ಲಿ ನೀವು ಲಾಕ್ ಮಾಡೋಂಗಿಲ್ಲ, ಡಿಸೈನು ಉಲ್ಟಾ ಆಗುತ್ತೆ. ಸೊ ಇದನ್ನು ನೀವು ಹಿಂಗೆ ಇಟ್ಕೊಂಡು ಒಂಚೂರು ಉದ್ದ ಬಿಟ್ಕೊಂಡು ಇಲ್ಲಿ 2 ಚೈನ್ ಬಿಟ್ಟಿರ್ತೀವಲ್ಲ ಗ್ಯಾಪು, ಈ 2 ಚೈನಿಗೆ ಇದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಇದಕ್ಕೆ ಒಂದು ಪಿಕೌಟ್ ಮಾಡ್ಕೊಳ್ಳಿ ಈ ಥರ. ಮತ್ತು ಇದಕ್ಕೆ ಟ್ರಿಪಲ್ ಕ್ರೋಶ 2 ಸರಿ ಸುತ್ತಕೊಂಡು ದಾರಾನ ಕ್ರೋಶ ಮೇಲೆ ನೋಡಿ, 2 ರಿಂಗಿಂದ 1 ಸರಿ ಬನ್ನಿ, ಸೆಕೆಂಡ್ ಟೈಮ್ ಬನ್ನಿ, ಮತ್ತು ಥರ್ಡ್ ಟೈಮ್ ಬನ್ನಿ. 3 ಸರಿ ಬಂದಮೇಲೆ 3 ಚೈನ್ ಹಾಕಿ ನೋಡಿ, ಇದು 2 ಇದಿರುತ್ತಲ್ಲ, ಇದಕ್ಕೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ಥರ ಮಾಡ್ತಾ ಹೋಗೋಣ. 2 ಸರಿ ಕ್ರೋಶ ಮೇಲೆ ದಾರ ಸುತ್ಕೊಳ್ಳಿ, ಒಂದು ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳಿ, ಮತ್ತು 3 ಚೈನ್ ಹಾಕಿ, ಮತ್ತು ಇಲ್ಲಿಗೆ ಬಂದು ಒಂದು ಲಾಕ್ ಮಾಡ್ಕೊಳ್ಳಿ, ಪಿಕೌಟ್ ಆಗುತ್ತೆ. ಸೊ ಇದೇ ಥರ 6 ಮಾಡಿ 6 ಕಂಬಕ್ಕೆ ಪಿಕೌಟ್ ಮಾಡಬೇಕು. ಇಲ್ಲಿ 7 ಪಿಕೌಟ್ ಮಾಡಿದ ಮೇಲೆ ಲಾಸ್ಟ್ ವಿತೌಟ್ ಪಿಕೌಟು ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ ಈ ಥರ. ಲಾಸ್ಟ್ 1 2 3 4 5 6 7 ಪಿಕೌಟ್ಸ್ ಬಂದಮೇಲೆ 8th ಒನ್ ಜಸ್ಟು ಟ್ರಿಪಲ್ ಕ್ರೋಶ ಮಾಡಿಕೊಂಡು ಇಲ್ಲಿಗೆ ಎಂಡ್ ಮಾಡೋಣ. ಒಂದು ಲಾಕ್ ಮಾಡಿ ಒಂದು ಲಾಕ್ ಮಾಡಿಬಿಟ್ಟು ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಸೊ ಇದು ಒಂದು ಫ್ಲವರ್ ಆಯಿತು. ಇದನ್ನು ನೀವು ಗಮ್ಮಲ್ಲಿ ಅಂಟಿಸ್ಬಿಟ್ರೆ ಸೊ ಒಂದು ಫ್ಲವರ್ ಆಗುತ್ತೆ. ಈ ಥರ ಗಮ್ಮಲ್ಲಿ ಅಂಟಿಸ್ಕೊಳ್ಳಿ. ಈ ಥರ ಗಮ್ಮಲ್ಲಿ ಅಂಟಿಸ್ಕೊಂಡ್ಮೇಲೆ ನೀವು ನೋಡಿ, ಹಿಂಗೆ ಒಂದೇ ಸಮ ಬಂದಂಗೆ ಕಾಣುತ್ತೆ ನಿಮಗೆ. ಸೊ ಹೊಸ ಡಿಸೈನು ಕಂಪ್ಲೀಟ್ ಮಾಡಿ ಆಮೇಲೆ ನೋಡೋಣ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ. ಸೊ ಈ ಥರ ಸಪ್ರೇಟು ಫ್ಲವರ್ಸ್ ಮಾಡ್ತಾ ಹೋಗಬೇಕು, ಗೊತ್ತಾಗೋದಿಲ್ಲ ನಿಮಗೆ.
ಈಗ ಕುಚ್ಚು ಗಿಚ್ಚು ಕೇಳ್ತಾ ಇಲ್ಲ ಯಾರು. ಸೊ ಅದು ಮುದುರ್ಕೊಂಡ್ಬಿಡುತ್ತೆ ದಾರ ಅದು ಇದು ಅಂತ ಕಂಪ್ಲೇಂಟ್ಸ್ ಬರ್ತಾಯಿದೆ. ಸೊ ಹಾಗಾಗಿ ಬೀಡ್ಸ್ ಇಲ್ಲ, ಟಾಸಲ್ಸ್ ಇಲ್ಲ, ಈ ಥರ ಮಾಡೋಣ ಅಂತ. ಫೈನಲ್ ಆಗಿ ಹೇಗೆ ಬರುತ್ತೆ ನೋಡೋಣ ಫ್ರೆಂಡ್ಸ್. ನೋಡಿ ಫೈನಲ್ ಆಗಿ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನೀವು ಕುಚ್ಚು ಕಟ್ಟಂಗಿಲ್ಲ, ನಾನು ಬೀಡ್ಸು ಹಾಕಿಲ್ಲ, ಯಾಕಂದರೆ ಅವ್ರಿಗೇನು ಬೇಡ ಅಂತಾರೆ. ಸೊ ಇದು ಥ್ರೆಡ್ ವರ್ಕು ನಿಮಗೆ ಎಷ್ಟು ದಿವಸ ಬೇಕಿದ್ರು ಏನೂ ಆಗೋದಿಲ್ಲ, ಚೆನ್ನಾಗೂ ಇರುತ್ತೆ. ಸೊ ಈ ಥರ ಕಾಣುತ್ತೆ. ಇದು ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇವತ್ತು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನಲ್ಲಿ ಆಲ್ ಅನ್ನೋಂಥ ಆಪ್ಷನ್ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಯಾವ ಡಿಸೈನ್ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ಅಲ್ಲಿ ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.